ಮುಸಲ್ಮಾನ ಹೆಣ್ಣು ಮಕ್ಕಳು ಹೇಳ್ತಾ ಇರೋದು, ಅವ್ರ ಮನೆಯಿಂದ ಈಗ ಗಂಡಂದ್ರೂ ಅಥವಾ ಅವ್ರ ಅಣ್ಣ ತಮ್ಮಂದ್ರೂ ಸ್ಟೇಷನ್ಗೆ ಕರ್ಕೊಂಡು ಹೋಗಿದಾರಲ್ಲ ಅವ್ರು ಹೇಳ್ತಾ ಇರೋದು. ಹಾಗಾದ್ರೆ ಹಿಂದೂ ಧರ್ಮದ ಹೆಣ್ಣು ಮಕ್ಕಳು ಏನ್ ಹೇಳ್ತಾರೆ, ಅವತ್ ಏನಾಯ್ತು ಅಂತ ಎಕ್ಸ್ಪ್ಲೇನ್ ಮಾಡಿದ್ದಾರೆ ರಾಧಾ ಹಿರೇಗೌಡ ಅವ್ರ ಜೊತೆಗೆ, ಅದನ್ನು ಕೇಳೋಣ. ನಮ್ಮೂರ್ಗಳಲ್ಲೂ ಮಸೀದಿ ಇದೆ ಮೇಡಮ್. ಮೊನ್ನೆ ಈದ್ ಮಿಲಾದ್ಗೆ ನಮ್ಮೂರಲ್ಲಿ ಈದ್ ಮಿಲಾದ್ ಆದ್ರೆ ಎಲ್ಲಾರು ಮಸೀದಿಗೆ ಹೋಗಿ ಊಟ ಮಾಡ್ತಾರೆ. ಬಸ್ ಜಯಂತಿ ಆದ್ರೆ ಎಲ್ಲ ಬಸ್ ಸಮಿತಿಗೆ ಹೋಗಿ ಊಟ ಮಾಡ್ತಾರೆ. ಇದು ಅಯ್ಯಪ್ಪ ಸ್ವಾಮಿದು ಸಂಕ್ರಾಂತಿ ಟೈಮಲ್ಲಿ ಇದಾದ್ರೆ ಅಲ್ಲಿ ಹೋಗಿ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಊಟ ಮಾಡ್ತಾರೆ. ಕಾಳೇಶ್ವರ ದೇವಸ್ಥಾನ ಎಲ್ಲರೂ ಹಿಂದೂ ಮುಸ್ಲಿಂ ಸೇರಿ. ಗಣೇಶ ಹಬ್ಬಕ್ಕಂತೂ ಮುಸಲ್ಮಾನರೇ ಮುಂದಿರ್ತಾರೆ. ಇಲ್ಲಿ ಮಾತ್ರ ಯಾಕೆ ಹಿಂಗಾಗುತ್ತೆ? ಪ್ರತಿ ವರ್ಷನೂ ಇದೇನೆ ಮೇಡಮ್ ನಡೀತಾ ಇರೋದು. ಆದ್ರೆ ಯಾರು ಬಂದು ನಮ್ಗೆ ಸಾಥ್ ಕೊಡ್ತಾ ಇಲ್ಲ. ನಾವೇ ಈಗ ಈ ಸತಿ ನೋಡ್ಬಿಟ್ಟು ಜಾಸ್ತಿ ನಾವೇ ಹೆಂಗ್ಸೇನೆ ನಾವೆಲ್ಲ ವಿಡಿಯೋದವ್ರಿಗೆ ಮತ್ತೆ ಪೊಲೀಸ್ನವ್ರಿಗೆ ಎಲ್ಲಾರ್ಗೂ ಹೇಳೋಣ ಅಂತ ಮಾತಾಡ್ಕೊಂಡಿದ್ದೇವೆ ಮೇಡಮ್. ನಾವು ಒಂದ್ ವಾರ ತವಿಂದಾನು ಇದೇ ನಡೀತಾನೆ ಇದೆ. ನಾವು ಎಷ್ಟು ಅಂತ ಸೋರ್ಸ್ಕೊಂಡು ಹೋಗೋದು ಮೇಡಮ್. ನಾವು ಸೋರ್ಸ್ಕೊಂಡೇ ಬಂದು, ಆದ್ರೆ ಈ ವರ್ಷ ನಮ್ ಕೈಲಿ ಸೋರ್ಸಕ್ ಆಗ್ಲಿಲ್ಲ ಮೇಡಮ್. ಅದಕ್ಕೆ ಮಿತಿ ಮೀರಿದೆ. ಅಲ್ಲ ಮೇಡಮ್, ಈಗ ನಾನೊಂದ್ ಪ್ರಶ್ನೆ ಕೇಳೋದು ಮೇಡಮ್, ಹಿಂಗೆ ಎಷ್ಟು ವರ್ಷ ಅಂತ ನಡೀತೆ? ಕೂಡಿ ಬಾಳ್ಬೇಕಲ್ಲ, ಕೂಡಿ ಬಾಳ್ಬೇಕಲ್ಲ ಮೇಡಮ್. ಅವ್ರು ಆತರ ಬಿಟ್ಕೊಡ್ತಾ ಇಲ್ವಲ್ಲ ನಮ್ಗೆ. ರಾತ್ರಿ ಹೊತ್ತು ನೋಡಿದ್ರೆ ಅಲ್ಲಿ ಫುಲ್ಲು ಜನ ಇರ್ತಾರೆ. ಯಾರು ಓಡಾಡಕ್ ಆಗಲ್ಲ, ಹೆಣ್ಮಕ್ಳುಗಳು ಓಡಾಡಕ್ ಆಗಲ್ಲ. ನಾವೇನಾರ ಸೈಡ್ ಬಿಡು ಅಂದ್ರೆ ಹೋಗಿ ಸೈಡ್ ಇಲ್ವಾ, ಜಾಗ ಇಲ್ವಾ ಅಂತಾರ ಆತರ ದೌರ್ಜನ್ಯ ಮಾಡ್ತಾರೆ. ಏನ್ ಮಿನಿ ಕಲಾಸಿ ಪಾಳ್ಯ ಆಗ್ಬಿಟ್ಟೈತೆ ಅಲ್ಲಿ. ನಾವಂತೂ ಇರ್ಬೇಕೋ ಅಥವಾ ನಾವು ಕಲಾಸಿ ಪಾಳ್ಯದಲ್ಲಿ ಚೆನ್ನಾಗಿ ಓಡಾಡ್ಬೋದು ಮೇಡಮ್, ನಿಮ್ಗೆ ಗೊತ್ತಿಲ್ಲ. ಇಲ್ಲಿ ನಮ್ಗೆ ಹಂಗ ಆಗ್ಬಿಟ್ಟೈತೆ. ರಾತ್ರಿ ಹೊತ್ತು ಓಡಾಡಕ್ ಜಾಗ ಇಲ್ಲ. ಅಕಸ್ಮಾತ್ ಯಾರು ಹಾಸ್ಪಿಟ್ಲ್ಗೋ ಎಲ್ಲಾರು ಅರ್ಜೆಂಟು ಅಂತ ಹೋದ್ರೆ ಜಾಗ ಕೊಡಲ್ರು. ಅಲ್ಲಿ ಹೋಗ್ರಿ ಸೈಡಲ್ಲಿ ಹೋಗ್ರಿ, ಅಲ್ಲಿ ಇಲ್ವಾ ಜಾಗ ಅಂತಾರೆ. ಮತ್ತೆ ಅಂಗಡಿ ಯಾಕೆ ಹೆಂಗ್ ದರ್ಪ ದೌಲತ್ತು ಗೊತ್ತಿಲ್ಲ ಮೇಡಮ್. ಈಗ ನಾವೇ ಅವ್ರನ್ನ ದೌರ್ಜನ್ಯ ಮಾಡಿ ನಾವೇ ಈಗ ಕೇಳ್ಬೇಕು ಅಷ್ಟೇನೇನೆ. ಈಗ ಅಂದ್ರೆ ನಿಮ್ ಪ್ರಕಾರ ಎಷ್ಟು ವರ್ಷ ಅಂತ ನಾವೇ ತಗ್ಗಿ ಬಗ್ಗಿ ನಡೆಯೋದು ಅಂತ ತಾವೇ ಬಂದಿದೀವಿ. ಇನ್ಮೇಲಂತೂ ಸೋರ್ಸಕ್ ಆಗಲ್ಲ ಮೇಡಮ್. ನಡೀತು. ಈಗ ಗಣೇಶನ ವಿಸರ್ಜನೆ ಮಾಡ್ತೀವಿ ಅಂತ ಒಪ್ಕೊಂಡಿದ್ವಿ. ನೆನ್ನೆ ಪೊಲೀಸ್ ಅವ್ರು ಬಂದು ಆ ಮಸೀದಿ ರೋಡಲ್ಲಿ ಗಣೇಶನ ತರ ಇಲ್ಲ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ. ಇಷ್ಟೆಲ್ಲ ಆದ್ರೂನು ನಾವ್ ಯಾರಿಗೆ ಸಪೋರ್ಟ್ ಮಾಡ್ದಂಗ ಆಗುತ್ತೆ ಮೇಡಮ್? ಅಲ್ಲಿ ನಾವು ಗಣೇಶನ ಅಲ್ಲಿ ರೋಡಲ್ಲಿ ಇವತ್ತು ಮಹಾನ್ ನಾಯಕರುಗಳೆಲ್ಲ ಬಂದೋದ್ರಲ್ಲ ನಿಮ್ ಏರಿಯಾಗೆ. ಮಾತಾಡ್ಲಿಲ್ಲ ಮೇಡಮ್. ಸುಮ್ನೆ ಇರಿ ಮೇಡಮ್. ಅಲ್ಲಿ ಮಾತಾಡಿದ್ರು, ನಾವ್ ವೇಟ್ ಮಾಡಿದೀವಿ. ಸುಮ್ನೆ ಇರಿ ಮರ. ಆರ್ ಅಶೋಕ್, ಸಿಟಿ ರವಿ, ವಿಜಯೇಂದ್ರ ಎಲ್ಲರೂ ಬಂದಿಲ್ಲ. ನಮ್ಮತ್ರ ಮಾತಾಡಿಲ್ಲ. ನಾವ್ ವೇಟ್ ಮಾಡ್ತಾ ಇದ್ವಿ. ನಾವ್ ವೇಟ್ ಮಾಡ್ಕೊಂಡು ನಿಂತಿದ್ವಿ. ಏನಮ್ಮ ಏನೋ ಹೇಳ್ತಿದ್ರಿ? ನಾವೆಲ್ಲ ವೇಟ್ ಮಾಡ್ತಾ ಇದ್ವಿ ಮೇಡಮ್. ಹೊಟ್ಟೋದ್ರು. ಏನು ಅಂತ ಕೇಳಲಿಲ್ಲ ಮೇಡಮ್. ಬಂದಿದ್ರು ಸಚಿವರೆಲ್ಲ. ಯಾರು ಏಟಾಗಿತ್ತು ಅವ್ರನ್ನ ನೋಡಿದ್ರು ಹೋದ್ರು. ನಾವೆಲ್ಲ ಮಹಿಳೆಯರು ಇಲ್ಲಿ ಸರ್ಕಲ್ ಅಲ್ಲಿ ಗುಂಪು ಕಟ್ಕೊಂಡು ನಿಂತಿದ್ವಿ. ನಮ್ ಸಮಸ್ಯೆಗಳನ್ನ ಅವ್ರ ಹತ್ರ ಹೇಳ್ಕೋಣ ಅಂತ. ಅವ್ರು ಯಾರು ಬರ್ಲಿಲ್ಲ. ಆಮೇಲೆ ನಾವೇ ಮತ್ತೆ ಯಾರು ಶಿವಮೊಗ್ಗದವ್ರು ಒಬ್ರು ಮೇಲೆ ಬಂದಿದ್ರು. ಅವ್ರ ಹತ್ರ ನಮ್ ಸಮಸ್ಯೆಗಳನ್ನ ಹೇಳ್ಕೊಂಡು ಮಸೀದಿ ಗಂಟನು ಹೋಗಿ ಈ ರೀತಿ ಎಲ್ಲ ಆಗ್ತಾ ಇದೆ ತೊಂದ್ರೆ ನಮ್ಗೆ ಅಂತ ಅವ್ರ ಹತ್ರ ನಾವು ಮಾತಾಡಿದ್ವಿ. ಓಕೆ, ಈಗ ಮೇಡಮ್ ಈಗ ಏನು ಅಂತಂದ್ರೆ ಹತ್ತಿಕ್ಕದಷ್ಟು ಹತ್ತಿಕ್ತಾರೆ. ಯಾಕಂದ್ರೆ ನಾವು ಹೆಣ್ಮಕ್ಳು ನಮ್ಮ ಅಕ್ಕಿಗೋಸ್ಕರ ಓಡಾಡ್ಬೇಕು. ಇದು ಯಾರಪ್ಪನ ಮನೆ ಆಸ್ತಿ ಅಲ್ಲ. ಮಸೀದಿ ಆಯ್ತು, ಚರ್ಚ್ ಆಯ್ತು, ಅಥವಾ ದೇವಸ್ಥಾನಗಳಾಯ್ತು, ಎಲ್ಲಾ ಕಡೆ ಎಲ್ಲರೂ ಹೋಗಬೇಕು. ಯಾರ್ದು ರಸ್ತೆನ ಅವ್ರಿಗೆ ಬರ್ದ್ ಕೊಟ್ಟಿಲ್ಲ. ಇದು ಸಾರ್ವಜನಿಕ ರಸ್ತೆ. ಸಾರ್ವಜನಿಕರು ಅಂದ್ರೆ ಹೆಣ್ಣು ಒಂದೇ, ಗಂಡು ಒಂದೇ, ಎಲ್ಲರೂ ಒಂದೇ. ಮಹಿಳೆಯರು ನಿರ್ಭೀತಿಯಿಂದ ನಿರ್ಭೀಡೆಯಿಂದ ಓಡಾಡ್ಬೇಕು. ಮಸೀದಿ ಮುಂದೆ ಓಡಾಡಬಾರ್ದು ಅನ್ನುವಂತ ರೂಲ್ಸ್ ಯಾರು ತಂದ್ರು ಕೂಡ ಅದನ್ನ ಧಿಕ್ಕರಿಸಬೇಕು. ನಾನು ಹೇಳ್ತಾ ಇದ್ದೀನಿ ಮೇಡಮ್. ಈಗ್ಲೂ ಕೂಡ ಹೇಳ್ತಾ ಇದ್ದೀನಿ. ಇನ್ನು ನಮ್ಮ ಏರಿಯಾದಲ್ಲಿ 4 ಗಣೇಶಗಳಿದೆ. ಈಗ ಆಲ್ರೆಡಿ ನಮ್ಗೆ ರಿಸ್ಟ್ರಿಕ್ಷನ್ ಹಾಕಿದ್ದಾರೆ. ಮಸೀದಿ ಮುಂದೆ ನಾವು ಹೋಗೋ ಆಗಿಲ್ಲ, ಮಸೀದಿ ರೋಡಲ್ಲಿ ಹೋಗೋ ಆಗಿಲ್ಲ. ಗಣೇಶ ವಿಸರ್ಜನೆ ಮಾಡಿದ್ರೆ ನಾವೇ ರೂಟ್ ಮ್ಯಾಪ್ ಕೊಡ್ತೀವಿ. ಆ ರೂಟ್ ಮ್ಯಾಪ್ ಅಲ್ಲೇ ನೀವು ಹೋಗ್ಬೇಕು ಅಂತೇಳಿ ಆಲ್ರೆಡಿ ನಮ್ಗೆ ಬಂದಿದೆ. ಅಲ್ಲ, ಈಗ ಪರಿಸ್ಥಿತಿ ಸ್ವಲ್ಪ ಗಂಭೀರ ಆಗಿರೋದ್ರಿಂದ ಮತ್ತೆ ಏನಾದ್ರೂ ಏಟ್ಗಳು ಆಗಬಹುದು ಅನ್ನುವಂತ ಒಂದು ಮುಂದಾಲೋಚನೆಯಲ್ಲಿ ಹೇಳಿದ್ರೆ ಓಕೆ. ಆದ್ರೆ ಅದೇ ರೂಲ್ಸ್ ಮಸೀದಿ ಮುಂದೆ ಹೋಗ್ಲೇಬಾರ್ದು, ಮಸೀದಿ ಮುಂದೆ ತಂಟೆ ಹೊಡಿಬಾರ್ದು, ಮಸೀದಿ ಮುಂದೆ ಶವಯಾತ್ರೆ ಮಾಡ್ಬಾರ್ದು ಅಂತಂದ್ರೆ ಇದೆಲ್ಲ ಕೇಳೋ ಅಂತ ನ್ಯಾಯ ಅಲ್ಲ. ಇದು ಕೇಳಿ ಸುಮ್ನೆ ಕುತ್ಕೊಳ್ಳೋ ಅಂತ ನ್ಯಾಯ ಅಲ್ಲ. ಬಟ್ ನಾನು ಅಪ್ರಿಶಿಯೇಟ್ ಮಾಡ್ತೀನಿ ಮೇಡಮ್. ನಿಮ್ ಚೆನ್ನೇಗೌಡದಲ್ಲಿ ಗಂಡು ಮಕ್ಕಳಿಗಿಂತ ನೀವು ಹೆಣ್ಮಕ್ಳೇ ಸ್ಟ್ರಾಂಗ್ ಆಗಿ ಮುಂದೆ ಬಂದಿದ್ದೀರಲ್ಲ, ಅದಕ್ಕೋಸ್ಕರ ನಾನು ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತೀನಿ ಮೇಡಮ್. ಈಗ ಇವರು ಯಾರು ರಾಜಕಾರಣಿಗಳು ಬಂದ್ರಲ್ಲ, ನೀವು ಬಹಳ ವರ್ಷಗಳಿಂದ ಮನವಿ ಕೊಡ್ತಾ ಇದ್ದೀರಾ. ನಾನ್ ನೋಡ್ದೆ ದಾಖಲೆಗಳೆಲ್ಲ 2017ರಿಂದ ಹೋದ್ಸರಿ 2022ರಲ್ಲೂ ಕೂಡ ತಾವು ಮನವಿ ಕೊಟ್ಟಿದ್ದೀರಾ. ಬಹಳಷ್ಟು ವಿಚಾರಗಳ ಬಗ್ಗೆ ಮಾತಾಡಿದಾರ. SC/ST ಕಾಲೋನಿ ಬಗ್ಗೆ ಮಾತಾಡಿದಾರ, ಪೌರ ಕಾರ್ಮಿಕರ ಬಗ್ಗೆ ಮಾತಾಡಿದ್ದೀರಾ. ಸೊ ಇಷ್ಟೆಲ್ಲ ಗೊತ್ತಿದ್ರು ಕೂಡ ರಾಜಕೀಯ ಲಾಭ ಎಲ್ಲಿ ಸಿಗುತ್ತೆ? ಹಿಂದೂ ಮುಸ್ಲಿಮು ಅಂತ ಬರ್ತಾರಲ್ಲ, ಹೆಣ್ಮಕ್ಳಿಗಿಂತ ಪ್ರಾಬ್ಲಮ್ ಇದೆ ಅಂತ ಯಾಕೆ ಬಂದಿಲ್ಲ ಮೇಡಮ್? ನಾವ್ ಎಷ್ಟೇ ಆದ್ರೂ ಕೇಳೋರು ಯಾರಿಲ್ಲ. ಎಲೆಕ್ಷನ್ ಟೈಮಲ್ಲಿ ಬರ್ತಾರೆ, ಈಗೀಗೆ ಅಂತ ಹೇಳ್ತಾರೆ, ಮಾತಾಡ್ತಾರೆ. ಅವ್ರಿಗೆ ಏನ್ ಬೇಕು ಅದಷ್ಟೇ ಮಾಡ್ಕೊಳ್ತಾರ ಅಷ್ಟೇ. ಅವ್ರು ಎಷ್ಟೈತೆ ಅವ್ರು ಆ ಟೈಮಲ್ಲಿ ಬರ್ತಾರ, ಅವಾಗ ಒಂದ್ ಸ್ವಲ್ಪ